ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇದನ್ನ? ತುಂಬಾ ಭಾರ ಇದೆ ಅನ್ಸುತ್ತಲ್ವಾ ಗಾಡಿ ಇದು? ರಾತ್ರಿ ಏನು ಇರೋದಿಲ್ಲ, 5 ಗಂಟೆ ಆದ್ಮೇಲೆ ಮನೆಗೆ ಹೊಟ್ಟೋಗ್ತೀರಾ? ನಮ್ಮ ಮಿಸಸ್ ಒಂದೊಂದ್ಸತಿ ಇರ್ತಾರೆ ಅಲ್ಲಿ ಆ ಬೈಕ್ ಅಂತ. ನಾವು ಇಬ್ಬರು ಮಾಡ್ಕೊಂಡು 9 ಗಂಟೆ 10 ಗಂಟೆ. ಓಹ್, ರಾತ್ರಿ ಅಣ್ಣ ಎಲ್ಲ ಇದ್ದಾರೆ. ಅವರೆಲ್ಲ ನಮ್ಗೆ ಇವಾಗ ನಮ್ಮ ಅಣ್ಣ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ನಿಮ್ಗೇನು ಸಹಾಯ ಮಾಡ್ತಾರ? ಮಾಡಲ್ಲ, ಅವರು ತುಂಬಾ ಚೆನ್ನಾಗಿದ್ದಾರೆ. ನಾವು ನಮ್ಗೆ ಹೇಳ್ತೀನಿ ಯಾರು ಇಲ್ಲ. ನಿಮ್ಮ ಜೀವನದಲ್ಲಿ ಸಂತೋಷದ ದಿನ ಅಂತ ಇದೆ ಅಂತಂದ್ರೆ? ಇಲ್ಲ, ಕಷ್ಟ ಇಲ್ಲ ಅಂತ ನಾನಿಲ್ಲ. ನಾನೊಂದು ಲೈಟ್ ತಗೊಂಡಿದ್ದೆ ಅಂಕಲ್, ನಿಮಗೆ ಗಿಫ್ಟ್ ಕೊಡ್ತೀನಿ. ಇದೊಂದು ಸೀರೆ ತಗೊಂಡಿದ್ದೆ ನನ್ನ ಕಡೆಯಿಂದ, ಆಂಟಿ ಗಿಫ್ಟ್ ತಗೊಳ್ಳಿ. ನೀವೇನಾರು ತಗೋತೀರಾ? ಕೊಡಿಸ್ಲಾ? ಬಟ್ಟೆ ಇದೇ ಕೊಟ್ಟಿರಲ್ಲ ಸಾಕು, ಅದು ಅವ್ರಿಗಾಯ್ತು. ಇಲ್ಲ, ಇದು ಲೈಟ್ ಕೊಟ್ಟಿರಲ್ಲ ಸಾಕ್ರಿ, ನಮ್ಮ ಕೈಯಿಂದ ಮಗಳು ಅಂತ ಅನ್ಕೊಳ್ಳಿ. ಮಕ್ಕಳು ಏನು ಓದಿದಾರೆ ಅಂಕಲ್? 2 ಹುಡುಗಿ, ಇನ್ನೊಂದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಈ ದುಡಿ ಮೇಲೆ ಓದಿಸಿದ್ರ ಅಂಕಲ್? ತಗೊಳ್ಳಿ, ಇದೊಂದು ಅಕ್ಕಿ ನನ್ನ ಕಡೆಯಿಂದ ನಿಮಗೆ. ಎಷ್ಟಾಯ್ತು? ಇಟ್ಕೊಳ್ಳಿ. ನಿಮಗೆ ನಿಮಗೆ ಕೊಟ್ಟಿರೋದು ಇಟ್ಕೊಳ್ಳಿ. ಫೋಟೋ ತಗೊಳ್ಳೋಣ ನೆನಪಿಗೆ. ವ್ಯಾಪಾರ ಆಗುತ್ತಾ? ನೀವೆಲ್ಲಿರೋದು? ಇಂದಿರಾ ಕ್ಯಾಂಟೀನ್ ಹತ್ರ ಮನೆನಾ? ಎಷ್ಟೊತ್ತಿಗೆ ಹೊರಡ್ತೀರಾ? ಬೆಳಗ್ಗೆ? ಎಲ್ಲರೂ ಅಂಗಡಿಗೆ ಹೋಗ್ತಾರಲ್ಲ, ಅದಕ್ಕೆ ಕೇಳಿದೆ ಎಲ್ಲ ತಗಂತಾರ ಅಂತ. ಕಡಿಮೆ ಇರುತ್ತಲ್ವಾ? ಅಂದ್ರೆ ನಿಮಗೆ ಹಾಕಿದ್ದಂಗೆ ಇದೆಲ್ಲ ಪೂರ್ತಿ ಯಾವಾಗ ಖಾಲಿ ತಗಂಗೆ ಬಂದಂಗೆ ಲೆಕ್ಕ ಆಗಲ್ಲ, ಖಾಲಿ ಆಗಲ್ಲ. ಅವರು ಏನ್ ಮಾಡ್ತಾರೆ ಕೆಲಸ? ಅವರು ಇಟ್ಕೊಂಡಿದ್ದಾರೆ ಗಾಡಿ. ಅವ್ರೆಲ್ಲಿ ಇರ್ತಾರೆ? ಮಕ್ಕಳು ಏನು ಓದಿದಾರೆ ಅಂಕಲ್? 2 ಹುಡುಗಿ, ಇನ್ನೊಂದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಈ ದುಡಿ ಮೇಲೆ ಓದಿಸಿದ್ರ ಅಂಕಲ್? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಕೆಲಸ? ಪಾತ್ರ ವ್ಯಾಪಾರ ಮಾಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ. ಒಂದು 6 ತಿಂಗಳು 1 ವರ್ಷದಲ್ಲಿ ಅದು ಲಾಸ್ ಆಯಿತು. ಆಮೇಲೆ ತುಂಬಾ ಭಾರ ಇದೆ ಅನ್ಸುತ್ತಲ್ವ ಗಾಡಿ ಇದು? ಅವಾಗೆಲ್ಲ ತುಂಬಾ ದೂರ ಕಲ್ತ್ಕೊಂಡು ಹೋಗಿದ್ವಿ. ಇವಾಗ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ವಿ. ಇವಾಗ ಇಷ್ಟೇ ಇಲ್ಲೇ ತಗೊಂತಾರೆ. ಇಲ್ಲೇ ತುಂಬಾ ಒಬ್ಬರ ಕೈ ತುಂಬಾ ಬಳೆ ಹಾಕ್ತಾರೆ. ಮನೆ ಕೆಟ್ಕೋಬಾರಲ್ಲ ಒಬ್ಬರು. ಅವಾಗ ಕೈ ಬಳೆ ಇಲ್ಲಾಂದ್ರೆ ಅವ್ರು ಹೋಗೋದಿಲ್ಲ. ಎಷ್ಟು 100 ರೂಪಾಯಲ್ಲಿ 50 ರೂಪಾಯಲ್ಲಿ ಹಾಕೊಂಡು ಹೋಗ್ತಾರೆ ಅಲ್ವಾ? ಇವಾಗ 2 ಬಳೆ 1 ಬಳೆ ಒಬ್ಬರು ಅಷ್ಟೇ. ಜೀವನ ಹೆಂಗಿದೆ ಅಂದೆ? ಜೀವನ ಪರವಾಗಿಲ್ಲ. ಆದರೆ ಇದೆಲ್ಲ ತಗೋತಾರಲ್ಲ ಅಂಕಲ್, ತಗೊಂಡಾಗ ಯಾರು ಜಾಸ್ತಿ ಕೊಟ್ಟಿದ್ದಿದ್ಯಾ? 20 ರೂಪಾಯಿ ಆಗಿರುತ್ತೆ, 30 ರೂಪಾಯಿ ಇಟ್ಕೊಳಪ್ಪ ಅಂತ ಕೊಡ್ತಾರಾ? ಇಲ್ಲ ಅಲ್ಲಿ ಕೊಡ್ತಾರೆ. ಕಾಲು ನೋವು ಏನಾರು ಬರುತ್ತಾ? ಬರುತ್ತೆ. ಅದಕ್ಕೆ ಹೋಗಿ ಮಾಡ್ಕೊಂಡ್ಬರ್ತೀವಿ. ಒಂದೊಂದ್ಸತಿ ಇಲ್ಲೇ ಕೂತ್ಕೊಂಡ್ಬರ್ತೀವಿ. ತುಂಬ ಕಾಡಿಲ್ಲ ಇರೋವಾಗ ಇರಲ್ಲ, ಮನೆಗೆ ಹೋಗೋವಾಗ ಇರುತ್ತೆ. ಮನೆಗೆ ಹೋಗಿ ಮಾಡ್ಕೊಂಡ್ಬರ್ತೀವಿ. ರಾತ್ರಿ ಏನು ಇರೋದಿಲ್ಲ, 5 ಗಂಟೆ ಆದ್ಮೇಲೆ ಮನೆಗೆ ಹೊಟ್ಟೋಗ್ತೀರಾ? ನಮ್ಮ ಮಿಸಸ್ ಒಂದೊಂದ್ಸತಿ ಇರ್ತಾರೆ ಅಲ್ಲಿ ಆ ಬೈಕ್ ಅಂತ. ನಾವು ಇಬ್ಬರು ಮಾಡ್ಕೊಂಡು 9 ಗಂಟೆ 10 ಗಂಟೆ. ಓಹ್, ರಾತ್ರಿ ಹಬ್ಬದ ಟೈಮಲ್ಲಿ 10 ಕಡೆ ತನಕ ಇರ್ತೀರಾ? ನಾನೊಂದು ಲೈಟ್ ತಗೊಂಡಿದ್ದೆ ಅಂಕಲ್, ನಿಮಗೆ ಗಿಫ್ಟ್ ಕೊಡ್ತೀನಿ. ಲೈಟು ಉಪಯೋಗ ಆಗುತ್ತಲ್ವಾ? ಮತ್ತೆ ಅಲ್ಲಿ ನಮ್ದು ಮನೆ ಹಳ್ಳಿ ಕಡೆನೇ. ಇವಾಗ ಅಲ್ಲೇ ಊರಲ್ಲೇ ಇದೆ ನೋಡಿ ಅಂಕಲ್. ಆಯ್ತಾ? ಚೆನ್ನಾಗಿದ್ಯಾ? ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟ್. ತಗೊಳ್ಳಿ ಅಂಕಲ್, ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. ಈವೆಂಟ್ಗೆ ಹೋಗಿದ್ವಿ ಫಸ್ಟ್. ಆಫೀಸ್ ಇರುತ್ತೆ, ಅವ್ರ ಪ್ರೋಗ್ರಾಮ್ ನಮ್ಮ ಬಳೆ ಆರ್ಡರ್ ಮಾತ್ರ ನಮ್ಗೆ ಕೊಡ್ತಾರೆ. ಹೌದಾ? 50 ಡಜನ್ ತಗೊಂಬನ್ನಿ, 100 ಡಜನ್ ತಗೊಂಬನ್ನಿ ಹೇಳ್ತಾರೆ. 4,000 ಕೊಡ್ತೀವಿ ನಾವು. ಪರವಾಗಿಲ್ಲ. ಆ ಥರ ಅಲ್ಲಿ ವಿ ಪ್ರೋಗ್ರಾಮ್ ಇದ್ದಾರೆ. ಇವಾಗ ಕಮ್ಮಿ. ಅವಾಗ ಒಂದು ತಿಂಗಳಿಗೆ 1-2 ಕೊಡ್ತಾರೆ. ನೆಲ್ಲೂರು, ಸೋಲಾಪುರ ಎಲ್ಲ ಹೋಯ್ತೀವಿ. ಹೌದಾ? ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಇದೊಂದು ಸೀರೆ ತಗೊಂಡಿದ್ದೆ
ನನ್ನ ಕಡೆಯಿಂದ ಆಂಟಿ ಗಿಫ್ಟ್ ತಗೊಳ್ಳಿ. ನೀವೇನಾರು ತಗೋತೀರಾ ಕೊಡಿಸ್ಲಾ? ಬಟ್ಟೆ ಇದೇ ಕೊಟ್ಟಿರಲ್ಲ ಸಾಕು, ಅದು ಅವ್ರಿಗಾಯ್ತು. ಇಲ್ಲ ಇದು ಲೈಟ್ ಕೊಟ್ಟಿರಲ್ಲ ಸಾಕ್ರಿ, ನಮ್ಮ ಕೈಯಿಂದ ಬರ ಮಗಳು ಅಂತ ಅನ್ಕೊಳ್ಳಿ. ಅಲ್ಲ ಲೆಕ್ಕಗಳು ಎಷ್ಟೆಷ್ಟಾಯ್ತು ಅಂತ ಬರ್ಕೋತೀರಾ ಅಂದೆ. ಇಲ್ಲ ನಾವು ಯಾರ ಸಾಲ ತೊಗೊಂಡು ಬೈದ್ವಿ. ಇಲ್ಲ ಸಾಲನ ಕೊಡ್ತೀರಾ ಅಂಕಲ್ ನೀವು? ಇಲ್ಲಿ ತಗೊಂತಾರೆ. ಇಷ್ಟು ವರ್ಷದಲ್ಲಿ ತುಂಬ ಕಷ್ಟಪಟ್ಟಿರೋ ದಿನ ಯಾವ್ದು ಅಂಕಲ್ ನಿಮಗೆ? ಹೇಳಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ನಾವು ಹುಟ್ಟಿಯಿಂದಾನೇ ತುಂಬ ಕಷ್ಟನೇ ಮಾಡಿದ್ದೀವಿ. ಅಣ್ಣ ಎಲ್ಲ ಇದ್ದಾರೆ, ಅವರೆಲ್ಲ ಇವಾಗ ನಮ್ಮ ಅಣ್ಣ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನಿಮ್ಗೇನು ಸಹಾಯ ಮಾಡ್ತಾರ? ಮಾಡಲ್ಲ, ಅವರು ತುಂಬ ಚೆನ್ನಾಗಿದ್ದಾರೆ. ನಾವು ನಮಗೆ ಹೇಳ್ತೀನಿ ಯಾರು ಇಲ್ಲ, ಏನು ಮಾಡಲ್ಲ. ಅವರೇ ಚೆನ್ನಾಗಿದ್ದಾರೆ. ನಾವು ಅವ್ರ ಬಾಡ್ತು ಅವ್ರಿಗೆ ಇಲ್ಲಿ ನಮಗೆ ಬೇಡ ನಮ್ಗೆ ಸಾಕು, ನಮ್ಮದು ರೈಟ್ ನಮ್ಮ ನೋಡ್ಕೊಂಡಿದ್ದು ಇರೋಣ ಹಂಗೆ. ಹೌದು, ನಮ್ಮ ಒಂದು ಹುಡುಗಿದ್ದಾರೆ, ಅವ್ರು ಮದುವೆ ಮಾಡಿಬಿಟ್ರೆ ನಮಗೆ ಆರಾಮ ಆಯಿತು. ಆಮೇಲೆ ನೀವಿಬ್ಬರೇ ಅಲ್ವಾ? ಊರಲ್ಲೇ ಮನೆ ಇದೆ, ಇದು ಕೈಲಾಗ ತನಕ ಮಾಡ್ಕೊಂಡು ಹೋಗ್ತೀರಾ? ಅಲ್ಲಿ ಹೋಗಿ ನಾನು ಮಾಡೋಣ, ಇಲ್ಲಾಂದ್ರೆ ಅಷ್ಟೇ. ನಿಮ್ಮ ಜೀವನದಲ್ಲಿ ಸಂತೋಷದ ದಿನ ಅಂತ ಇದೆ ಅಂತಂದರೆ? ಇಲ್ಲ, ಕಷ್ಟ ಇಲ್ಲ ಅಂತ ನಾನಿಲ್ಲ. ತಗೊಳ್ಳಿ, ಇದೊಂದು ಅಕ್ಕಿ ನನ್ನ ಕಡೆಯಿಂದ ನಿಮಗೆ. ಎಷ್ಟಾಯಿತು? 330. ಆವತ್ತು ಒಂದು 100 ಇತ್ತು. 450. ಇಟ್ಕೊಳ್ಳಿ. ಇಲ್ಲ ನಿಮಗೆ ಕೊಟ್ಟಿದ್ದಿಲ್ಲ, ನಿಮಗೆ ಕೊಟ್ಟಿರೋದು ಇಟ್ಕೊಳ್ಳಿ ಅಂಕಲ್. ಇಟ್ಕೊಳ್ಳಿ ಅಂಕಲ್, ನಿಮಗೆ ಪ್ರೀತಿಯಿಂದ ಕೊಟ್ಟಿರೋದು ಇಟ್ಕೊಳ್ಳಿ ಅಂಕಲ್. ನಾವು ಇಷ್ಟೊತ್ತು ಯಾರ ಹತ್ರ ಮಾತಾಡೋದು ನಿಜವಲ್ಲ, ಯಾರ ಹತ್ರ ನಾವು ಮಾತಾಡಿದ್ರೆ 5 ನಿಮಿಷ 2 ನಿಮಿಷ ಅಷ್ಟೇ. ಒಂದು ತಾಸಾಯ್ತು ನನ್ನ ಜೊತೆ ನಿಂತ್ಕೊಂಡು ನೀವು ಅಲ್ವಾ? ಮಾತಾಡ್ಬೇಕು ಟೈಮ್ ಎಲ್ಲ ಇತ್ತು, ಅದಕ್ಕೆ ಮಾತಾಡ್ಕೊಂಡು ಒಂದು ಫೋಟೋ ತಗೊಳ್ಳೋಣ ನೆನಪಿಗೆ. ಥ್ಯಾಂಕ್ ಯು ಅಂಕಲ್. ಚೆನ್ನಾಗಿ ಬಂತಾ? ನೋಡಿ, ಚೆನ್ನಾಗಿದೆ. ಆಯ್ತು ಅಂಕಲ್, ಹುಷಾರು. ಹೋಗಿ ಬನ್ನಿ.